ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರು ಯಾಕೆ ಹೇಳ್ತಾವ್ರೆ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ. ಈಗ ಅವರೇ ಇರೋದ್ರಿಂದ ಅವ್ರು ಯಾಕೆ ಹೇಳಬೇಕು, ಯಾಕೆ ಅರ್ಥ ಆಯ್ತಾ ಇಲ್ಲಪ್ಪ ನನಗೆ. ಅವರೇ ಚೀಫ್ ಮಿನಿಸ್ಟರ್ ಅವರೇ ಅಲ್ವಾ, ಬೇರೆ ಯಾರು ಇದ್ದಾರೆ ಈಗ ಅವರೇ ಇರೋದ್ರಿಂದ ಅವ್ರು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಈಗಲೂ ರಾಜ್ಯದ 224 ಜನಕ್ಕೆ ಕ್ಷೇತ್ರಕ್ಕೆ ಎಲ್ರಿಗೂ ಕೂಡ ಈಗ ಆಸ್ ಆ್ಯಂಡ್ ನಾವು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರೇ. ನಾನು JDS ಪಕ್ಷದ ಶಾಸಕ, ನನ್ನನ್ನು ಬಿಟ್ಕೊಡ್ತಾರ ಅಂತ ಕೇಳಿದ್ರೆ ನಾನೇನು ಹೈಕಮಾಂಡ್ ಆಗಿದೆ ಹೇಳ್ಬೋದಾಗಿತ್ತು, ಅವ್ರ ಹೈಕಮಾಂಡ್ ಹೇಳ್ಬೇಕು. ಇಲ್ಲ, ನನಗೆ ಸಿದ್ದರಾಮಯ್ಯನವರು 2013ರಲ್ಲಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಶಾಸಕನಾಗಿದ್ದೆ, ಮಂತ್ರಿನೂ ಆಗಿದ್ದೆ. ನನಗೆ ಸಿದ್ದರಾಮಯ್ಯನವರು ಹತ್ತಿರದಿಂದ ನೋಡಿದ್ದೀನಿ. 2000 ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ, ಈಗ ಸಿದ್ದರಾಮಯ್ಯನವರೇ ಬೇರೆ. ಬಟ್ ಮುಖ್ಯಮಂತ್ರಿ ಖಾಲಿ ಇಲ್ಲದೆ ಇರೋದ್ರಿಂದ ಅವರೇ ಇದ್ದಾರೆ. ಎಲ್ಲಿವರೆಗೆ ಇರ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಕೊನೆಗೊಂದು ಪದನೂ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಿರ್ಧಾರ ಬದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಪವರ್ ಶೇರಿಂಗ್ ಅನ್ನೋದಾಗಿತ್ತು ಅನ್ನೋ ಚರ್ಚೆ ಎಲ್ಲ ಪಕ್ಷದವರು ಸಹ ಮಾಡ್ತಾ ಇದ್ರು. ನಮ್ಮ ಪಕ್ಷವನ್ನು ಒಳಗೊಂಡಂತೆ ಬಿಜೆಪಿಯವರು ಹೇಳಿದ್ರು ಪವರ್ ಶೇರಿಂಗ್ ಆಗಿದೆ. DK ಶಿವಕುಮಾರ್ ನೋಡಿ, ಪವರ್ ಶೇರಿಂಗ್ ಆಗಿದ್ರೆ ಅವ್ರವ್ರ ಪಕ್ಷದಲ್ಲಿ ಆಂತರಿಕವಾಗಿ ಆಗಿರ್ತಾರೆ. ಅದನ್ನು ಹೇಳ್ಬೇಕಾದವರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಹೇಳಬೇಕು. ಇನ್ನು ಬೇರೆಯವ್ರು ಯಾರು ಮಾತಾಡಿದ್ರು ಅದು ಲೆಕ್ಕಕ್ಕಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನಗೆ ಗೊತ್ತಿರೋ ಹಾಗೆ ಶಾಸಕರ ಅಭಿಪ್ರಾಯ ತಗೊಂಡು ಮಾಡ್ತಕ್ಕಂಥದ್ದು ಸಂಪ್ರದಾಯ. ನನಗೆ ಗೊತ್ತಿದ್ದಂಗೆ ಯಾವ ಶಾಸಕದ ಸಂಪ್ರದಾಯದಲ್ಲೂ ನಡೆದಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೋ ಅದರಂತೆ ನಡ್ಕೊಂಡ್ಬಂದಿದೆ. ಈಗಾಗಲೇ ಶಾಸಕರು ಅವ್ರ ಜೊತೆ ಇಷ್ಟೇ ಇರೋದು, ನನ್ನ ಜೊತೆ ಇಷ್ಟೇ ಇರೋದು ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಯಾರು ಶಾಸಕರು ಯಾರ ಜೊತೆ ಇರ್ತಾರೋ ಏನೋ ನಾವು 2028ಕ್ಕೆ ನಮ್ಮ ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡೋದ್ರಲ್ಲಿ ಯಾವುದೇ ಆದಂಥ ಸಂಶಯ ಇಲ್ಲ. ಅದು